ಚಲ್ಬುಟಿಯ ಶ್ರುತಿ ಬಂದಿದ್ಲು ಇವಾಗ, ಆವಾಗಲೇ ಬಂದು ಹೋಗಿದ್ಲು. ಅವಳು ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತಿತ್ತಂತೆ 1 ವೀಕಿಂದ. ಇನ್ನೇನು ಬೆಳಕು ಈ ಥರ ಬೀಳ್ತೈತೆ. ಒಬ್ಬಟ್ಟು ತಿನ್ನಬೇಕು ಅನ್ನಿಸ್ತಿತ್ತಂತೆ, ಮಾಡ್ತೀನಿ ಅಂದ್ಕೊಂಡು ಹೋಗಿದ್ಲು. ಮಾಡಿಬಿಟ್ಟು ತಗೊಬಂದ್ಲು ಒಬ್ಬಟ್ಟು, ಹಾಲು. ಇಲ್ಲಿ ನೋಡಿ, ಹಿಡ್ಕೊಳಮ್ಮ ಇಲ್ಲಿ. ಕೊಟ್ಟಿದ್ದಾಳೆ ಒಬ್ಬಟ್ಟು, ಹಾಲು ಮತ್ತು ಒಬ್ಬಟ್ಟು ಸಾಂಬಾರು ಕೊಟ್ಟವಳೆ, ಬೇಳೆ ಒಬ್ಬಟ್ಟು. ಸರಿ, ನಾನು ಇವಾಗ ತಿನ್ನಬೇಕು. ಬೇಳೆ ಒಬ್ಬಟ್ಟು ತಂದು ಕೊಟ್ಬಿಟ್ಟು ಹೋದ್ಲು. ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗೇ ಮಾಡ್ತಾಳೆ, ಅವಳದೇನು ಟೇಸ್ಟ್ ಹೇಳೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ಒಬ್ಬಟ್ಟು ಸಾಂಬಾರು ಕೊಟ್ಟವಳೆ, ರಾತ್ರಿಗೆ ಆಗುತ್ತೆ ಒಬ್ಬಟ್ಟು ಸಾಂಬಾರು. ಬಿಟ್ಟರೆ ಹಾಲು ಕೊಟ್ಟವಳೆ 1 ಲೋಟನ. ಹಾಲು ಇರಲಿಲ್ಲ ನಮ್ಮ ಮನೇಲಿ, ನಾವೇನು ಯಾವಾಗಲೂ ತರೋದೇ ಇಲ್ಲ. ಯಾವಾಗ ಬೇಕು ಕುಡಿಬೇಕು ಅನ್ಸರು ಮತ್ತೆ ತರೋದು. ಹಾಲು ಖಾಲಿ ಇಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಅವಳೇ ಹಾಲು ತಂದವಳೆ. ಒಬ್ಬಟ್ಟನ್ನ ಹಾಲಿಗೆ ಹಂಚ್ಕೊಂಡು ತಿನ್ನೋಕ್ಕಂತೆ. ಯಪ್ಪ, ನನಗಿಷ್ಟ ಆಗಲ್ಲ ಅದು. ನಂಚ್ಕೊಂಡು ತಿನ್ನಿ ಅಂದ್ಬಿಟ್ಟು ತಂದು ಕೊಟ್ಟವಳೆ. ತಿನ್ನಬೇಕು, ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ಇವಾಗ. ಸರಿ, ಮಲಗಿದ್ದ, ಇವಾಗಿದ್ದ. ಅಂತ ಬೆಳಂಬಿಡು. ನೀ ತಿಂತೀಯಾ? ಹಾಲು ಕಾಯಿಸ್ಕೊಡ್ಲಾ? ಹಾಲಲ್ಲಿ ತಿಂತಾನಂತೆ ಇವನು ಕಾಯಿಸ್ಕೊಡ್ತೀನಿ. ನನಗೆ ಇಷ್ಟ ಆಗಲ್ಲ. ನನಗೆ ಬೆಳೆ ಒಬ್ಬಟ್ಟು ಅಂತ ಕಾಯಿ ಒಬ್ಬಟ್ಟು ಇಷ್ಟ. ಮಲಗಿದ್ದ ನೋಡಿ, ಗೊಂಬೆ ಗಿಂಬೆ ಎಲ್ಲ ತಂದು ಪಕ್ಕದಲ್ಲಿ ಮಲಗಿಸ್ಕೊಂಡು ಹೊಟ್ಟೆ ಬೇರೆ ಯಾಕೋ ಹಸಿತೈತೆ. ಕರೆಕ್ಟ್ ಟೈಮ್ ತಂದ್ಕೊಟ್ಟವಳೆ. ಇಬ್ಬರು ಕುತ್ಕೊಂಡು ಬ್ಯಾಟಿಂಗ್ ಅಂದ್ಬಿಡ್ತೀವಿ ಇವಾಗ. ಹೋಗೋಣ, ಹಾಲಿಗೆ ಹೋಗೋಣ. ಎತ್ಕೊಂಡು ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಲು ಕಾಯಿಸ್ಬೇಕಲ್ಲ. ಹಾಲು ಬೇಕು ಅಂದಲ್ಲ. ಹಾಲು ಕುಡಿತೀಯಾ? ಹಾಲಲ್ಲಿ ತಿಂತೀಯಾ? ನೋಡಿ, ಮತ್ತೆ ಮಾಡಿಕೊಡ್ತೀನಿ. ನೀನು ಅಲ್ಲಮ್ಮ, ಅಲ್ಲಿ ನೀನು ಬಂದೆ. ಸೊ ನನ್ನ ತಂಗಿ ಒಬ್ಬಟ್ಟು ತಂದು ಕೊಟ್ಬಿಟ್ಟು ಹೋಗಿದ್ದು, ಹಾಲು ತಂದು ಕೊಟ್ಟಿಲ್ಲಲ್ಲ, ಅದನ್ನು ಕಾಯಿಸಿದ್ದೀನಿ. ಹಾಲಲ್ಲಿ ತಿಂತೀನಿ ಅಂತಿದ್ದಾನೆ. ನೋಡೋಣ, ತಿಂದರೆ ತಿನ್ನಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ ಕಾಯಿಸ್ಕೊಂಡು. ನಾನು ಯಾವತ್ತೂ ಕುಡ್ದಿಲ್ಲ. ನಂಗೆ ಬೇಡಪ್ಪ, ನಾನು ತಿನ್ನಲ್ಲ. ನಾನು ಬರೀ ಒಬ್ಬಟ್ಟು ತಿಂತೀನಿ. ನೀ ತಾನೇ ಹೇಳಿದ್ ನನಗಿಷ್ಟ ಆಗಲ್ಲ, ನನಗೆ ಹಾಲಲ್ಲಿ ತಿನ್ನೋದು ಇಷ್ಟ ಆಗಲ್ಲ. ನಿಂಗೆ ಇಷ್ಟ ತಾನೇ, ತಿನ್ನೋ, ಹಂಚ್ಕೊಂಡಿದ್ಕೆ ಚೆನ್ನಾಗಿರುತ್ತಂತೆ. ಸಾಯ್ಕಳಿಯರಿಯಾ ಇನ್ನೂ ಹೇಳ್ತೀನಿ. ಬೆಸಳ ಟೈಟ್ ಆಯ್ತೈತೆ, ಚೆನ್ನಾಗೈತೆ. ಹಾಲಲ್ಲಿ ಹಂಚ್ಕೊಂಡು ತಿಂದರೆ ಚೆನ್ನಾಗಿರ್ತಿಲ್ಲಮ್ಮ. ಪಾಪ ಏಯ್ ಸರಿ, ಮಲಗಿದ್ದೆ, ಎದ್ದಿದ್ದಾನೆ, ಮೂರಿಲ್ಲ ಅವನಿಗೆ. ಹೇಳ್ಬಿಡು, ಚಿಕ್ಕಿ ಸೂಪರ್ ಅಂತ ಹೇಳ್ಬಿಡು. ಏನಾಯ್ತು? ಬೆನ್ನು ಸಿಕ್ಕಾಬಿಟ್ಟೆ ನೋವು ಬರುತ್ತೆ ಇವಾಗಂತೂ. ಹಾಲು ಉಂಟಿಸ್ಬಿಟ್ಟು ಏನಾಯ್ತು? ಏನಾಯ್ತು ಹೇಳು, ಏನಾಯ್ತು? ಯಾಕೆ ಮುನ್ಸ್ಕೊಂಡಿದ್ಯಾ? ಯಾಕೆ ಮುನ್ಸ್ಕೊಂಡವನೇ ಅಂತ ಗೊತ್ತಿಲ್ಲ. ಚೆನ್ನಾಗಿ ಮಾತಾಡಿಸ್ತಾ ಇದ್ದ. ಏನಾಯ್ತು? ಏನು ಬೇಕು? ಏನು ಬೇಕು ಹೇಳು? ನಿಂತ್ಕೊ. ಹೆಂಗೈತೆ ಅಂತ ಹೇಳು ಚಿಕ್ಕಿ. ತಿಂದಾದ್ಮೇಲೆ ಟೇಸ್ಟ್ ಹೆಂಗೈತೆ ಅಂತ ಕೇಳ್ಬಿಟ್ಟು ಹೇಳು ಅಂತ ಹೇಳೋಳೆ. ಇವ್ನು ಹೇಳ್ಬೇಕಲ್ವ ಈಗ ಚರಿನ ಕೇಳೋಣ. ಮಾಡಿ ಯಾಕೆ ಬೇಡವಾ ಒಬ್ಬಟ್ಟು? ಬೇಡವಾ? ಅಮ್ಮ ತಿಂತೀನಿ, ಹಾಲು ಕಾಯಿಸ್ಕೊಡಮ್ಮ ಅಂದ. ಕಾಯಿಸ್ಬಿಟ್ಟು ತಂದಾಕೊಟ್ರೆ ಹಿಂಗೆ ತಿನ್ನಲ್ವಂತೆ, ಬೇಡವಂತೆ. ನಾನು ಏನು ಮಾಡಲಿ? ಪಾಪ ಹೊಟ್ಟೆ ಅಂದರೆ ಕೇಳು. ಬಂಗಾರಿದು
ನಿಂಗೆ ಸಾಕಾ? ತಿಂದೇ ಇಲ್ವಲ್ಲ ಒಂಚೂರು. ಫಸ್ಟ್ ಟೈಮು ನನ್ನ ಲೈಫಲ್ಲೇ ಹಾಲು ಮತ್ತು ಒಬ್ಬಟ್ಟನ್ನ ತಿಂತಾ ಇರೋದು. ಚೆನ್ನಾಗಿರೋಲ್ಲ ಏನೋ ಕಾಂಬಿನೇಷನ್ ಅಂದ್ಕೊಂಡಿದೆ. ಚೆನ್ನಾಗಿದೆ, ಸೂಪರ್. ಬೆನ್ನಿವಾಗ ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಡ್ತೈತೆ, ಕುತ್ಕೊಳ್ಳೋದೇ ಆಗಲ್ಲ ಜಾಸ್ತಿ ಹೊತ್ತು. ಥ್ಯಾಂಕ್ ಯು ಚಿಕ್ಕಿ, ಚೆನ್ನಾಗಿತ್ತು ಒಬ್ಬಟ್ಟು. ಚೆರಿ ಬರಲ್ಲ ನಾನೇ ಹೇಳ್ತಿದ್ದೀನಿ, ನನ್ನ ಕಡೆಯಿಂದನೂ ಚೆನ್ನಾಗಿದೆ. ಥ್ಯಾಂಕ್ ಯು ನಮಗೋಸ್ಕರ ಒಬ್ಬಟ್ಟನ್ನ ಕಳಿಸ್ಕೊಟ್ಟಿದ್ದಕ್ಕಲ್ಲ ತಂದು ಕೊಟ್ಟಿದ್ದಕ್ಕೆ. ನೋಡ್ತಾಳೆ ಬೆಳೆಯಲ್ಲಿ ನೋಡ್ತದಮ್ಮ, ಅವಾಗಲೇ ಹೊಟ್ಟೆ ಹಸು ಅನ್ನಲ್ಲ, ಅದಕ್ಕೆ ಹೇಳಿ ಅಮ್ಮ ನಾನು ಕೊಡ್ತೀನಿ ಅಂತ. ಇವತ್ತಿನ ವಿಡಿಯೋ ಬಂದು ಏನಂತ ಹೇಳಿದ್ರೆ, ನಮ್ಮಮ್ಮನ ಮನೆಗೆ ಯಾವಾಗ ಹೋಗ್ತೀನಿ ಡೆಲಿವರಿಗೆ ಅಂತ. ಇವಾಗ ನನಗೆ 8 ಮಂತ್ಸ್ ಅಲ್ವಾ, ಸೊ ಅದು ಕಂಪ್ಲೀಟ್ ಆಗಿಬಿಡ್ಲಿ ಅಂತ. ಎರಡನೇದಕ್ಕೆಲ್ಲ ಏನೂ ಇಲ್ಲ ಅಂತ ಹೇಳಿದ್ದೆ ಅಲ್ಲ, ಎರಡನೇದಕ್ಕೆಲ್ಲ ಆ ಥರ ಏನು ಇದು ಬರಲ್ಲ, ಸಂಪ್ರದಾಯ ಆ ಥರ ಏನಿಲ್ಲ. ಆದ್ರೂ ಏನೋ ಒಂದು ಹೋಗೋದು ಇದನ್ನಾದರೂ ಕರೆಕ್ಟಾಗಿ ಬಂದರೆ ಚೆನ್ನಾಗಿರುತ್ತೆ. ನಮ್ಮಪ್ಪ ಟೈಮ್ ಕೇಳ್ಕೊಂಡೆ ಬರಬೇಕು ಹಂಗೆ ಹಿಂಗೆ ಅಂತ ಹೇಳಿದರು, ಬಂದಿದ್ದರು. ಆವಾಗ ಯಾವಾಗ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ 9 ಮಂತ್ಸು ಬೀಳಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ನನಗೆ 9 ಮಂತ್ಗೆ ಬಿದ್ದಿದೆ, 8 ಮಂತ್ ಕಂಪ್ಲೀಟಾಗಿ 9 ಬಿದ್ದಿದೆ. ಸೊ ನಮ್ಮಮ್ಮ ಸ್ಯಾಟರ್ಡೆ ಬರ್ತಾರೆ, ಅವರೇ ಬರ್ತಾರಂತೆ ಸ್ಯಾಟರ್ಡೆ. ಸಂಡೇ ಈ ಕಡೆಯಿಂದ ಹೊರಡ್ತೀವಿ. ಇನ್ನು ನೆಕ್ಸ್ಟು ಇದು ಸ್ಟಾರ್ಟ್ ಆಗುತ್ತಲ್ಲ, ಏನದು ಇವಾಗ ಆಷಾಢ ಶುರುವಾಗುತ್ತಲ್ವಾ, ಅದಕ್ಕೆ ಅಮಾವಾಸ್ಯೆ ಆದಮೇಲೆ ಆಷಾಢ ಅಲ್ಲ, ಆಷಾಢದಲ್ಲಿ ಬೇಡ, ಯಾಕೆ ಇನ್ನೊಂದು 3 ದಿನ ಮುಂಚಿತವಾಗಲೇ ಹೋಗೋಣ ಅಂತ ಹೇಳಿ. ಆಮೇಲೆ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಇರೋದ್ರಿಂದ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ 10 ದಿನ ಬೇಗ ಆಗೋದು, 20 ಡೇಸ್ ಬೇಗ ಆಗೋದು, ಆ ಥರ ಬೇಗ ಡೆಲಿವರಿ ಆಗಿಬಿಡತ್ತೆ. ಸೊ ನಾನು 9 ಮಂತ್ಸ್ ತನಕ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡಿಬಿಟ್ರೆ ನನ್ನ ಡೆಲಿವರಿ ಡೇಟೇ ಬಂದುಬಿಡುತ್ತೆ ಧನುರ್ಮಾಸ ಮುಗಿಯೋಷ್ಟೊತ್ತಿಗೆ. ಧನುರ್ಮಾಸಲ್ಲ, ಏನು ಆಷಾಢ ಮುಗಿಯೋಕ್ಕೆ ನೆಕ್ಸ್ಟ್ ಮಂತು ಜೂನು ಎಷ್ಟನೇ ತಾರೀಕು ಅಮಾವಾಸ್ಯೆ ಇದೆಯಲ್ಲ, ಅಲ್ಲಿ ತನಕನೂ ಆಷಾಢ ಇರುತ್ತೆ. ಸೊ ಅದ್ರ ಒಳಗಡೆ ನನಗೆ ಡೆಲಿವರಿ ಆಗೋದ್ರಿಂದ ಎಂಡಿಂಗಲ್ಲೇ ಕೊಟ್ಟಿರೋದು. ಬಟ್ ಅಮಾವಾಸ್ಯೆಗೂ ಮುಂಚೆನೇ ಆಷಾಢ ಮುಗಿಯೋದ್ರಿಂದ ನಾನು ಅವಾಗ ಇಲ್ಲಿಂದ ಹೋಗೋಕ್ಕೂ ನನಗೂ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಯಾಕೆ ಬೇಡ, ಈಗ ಹೆಂಗಿದ್ರು 8 ತುಂಬಿ ಒಂದು 4-5 ದಿನ ಆಗುತ್ತೆ. ಸೊ ಸಂಡೇ ಹೋಗೋಣ ಅಂತ ಹೇಳಿದ್ರು ನಮ್ಮಮ್ಮನೂ. ಸೊ ಹಂಗಾಗಿ ನಾವು ಸಂಡೇ ಹೋಗ್ತಿದ್ದೀವಿ. ಆಷಾಢ ಶುರುವಾಗೋಷ್ಟೊತ್ತಿಗೆ ಊರಿಗೆ ಹೋಗ್ತೀನಿ ನಾನು. ಅಲ್ಲಿಂದನೇ ಹಾಸ್ಪಿಟಲ್ಗೆ ಓಡಾಡ್ತೀನಿ. ಇಲ್ಲಿಂದ ಓಡಾಡೋದು ತಪ್ಪುತ್ತೆ ಸದ್ಯಕ್ಕೆ. ಸೊ ನಮ್ಮ ಅಮ್ಮನ ಮನೆಗೆ ನಾನು ಸಂಡೇ ಹೋಗ್ತಾಯಿದ್ದೀನಿ. 25ನೇ ತಾರೀಕು ಅಮಾವಾಸ್ಯೆ ಇರೋದು, ಅವಾಗಿಂದ ಆಷಾಢ ಶುರುವಾಗೋದು. ಅದಕ್ಕೂ ಫಸ್ಟೇ ಹೋಗ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದನ್ನೇ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅವಾಗ ನಮ್ಮಮ್ಮ ಡೆಲಿವರಿಗೆ ಹೋಗ್ತಾಯಿದ್ದೀನಿ. ಈಗಲೇ 9 ಮಂತ್ಸಕ್ಕೆ ನಡೀತಿದೆಯಲ್ಲ, ಹೋಗ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ವೆಯ್ಟು, ನನ್ನ ವೆಯ್ಟ್ ಎಷ್ಟಾಗಿದೆ ಅಂದರೆ ಆಲ್ರೆಡಿ 72 kg, 72.5 ಏನೋ ಇದೆ, 72 kg ಅಂದ್ಕೊಳ್ಳಿ, ರೌಂಡ್ ಫಿಗರ್ ಹೇಳಿದ್ರೆ. 72 kg ನಾನು ವೆಯ್ಟ್ ಗೇಯ್ನ್ ಆಗಿದ್ದೀನಿ. ನನಗೆ ಆಶ್ಚರ್ಯ, ಇಷ್ಟೊಂದು ನನ್ನ ವೆಯ್ಟು ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು. ಚೆರಿದ್ರಲ್ಲಿ 72 kg ಇದೆ ಡೆಲಿವರಿ ಅಷ್ಟರಲ್ಲಿ. ಬಟ್ ಆವಾಗ ಸಣ್ಣ ಇದ್ದೆ, 52 kg ಇದೆ, 20 kg ಜಾಸ್ತಿ ಆಗಿದೆ. ಕಂಪೇರ್ ಮಾಡಿದ್ರೆ ಮಂತ್ ಇವಾಗ ಅಷ್ಟು ವೆಯ್ಟ್ ಗೇಯ್ನ್ ಆಗಿಲ್ಲ. ಇನ್ನೂ 1 ಮಂತ್ ಇದೆ, ನೋಡಬೇಕು. ಇನ್ಮೇಲೆ ವೀಕ್ಲಿ ಅದು ವೆಯ್ಟು ಜಾಸ್ತಿನೇ ಗೇಯ್ನ್ ಆಗ್ತಾ ಇರುತ್ತೆ. ಈಗ ನಾನು ಕೊನೆಯಲ್ಲೇ ಜಾಸ್ತಿ ವೆಯ್ಟು ಗೇಯ್ನ್ ಆಗಿರೋದು. ಸೊ 72 kg ಇದ್ದೀನಿ ಇವಾಗ ನಾನು. ಮುಂದೆ ಎಷ್ಟಾಗ್ತೀನಿ ನೋಡೋಣ, ಇನ್ನೂ 1 ಮಂತ್ ಇದೆಯಲ್ಲ ಟೈಮಿಂಗ್ಸು, ನೋಡೋಣ. ಇನ್ನು ಅಷ್ಟೇ. ಬ್ಯಾಗು ಏನು ಪ್ಯಾಕ್ ಮಾಡ್ಕೊಂಡಿಲ್ಲ ನಾನು. ಇದೇ ಡ್ರೆಸ್ಗಳು ಏನು ಹಾಕಿ ಹೋಗ್ತಿದ್ದೀನಿ ಅದೇನೇ ತೊಗೊಂಡು ಹೋಗ್ತೀನಿ. ಸದ್ಯಕ್ಕೆ ಆಗ್ತೈತೆ, ಆಗುತ್ತೋ ಮುಂದಕ್ಕೆ ಆಗಲ್ವೋ ಅದು ಗೊತ್ತಿಲ್ಲ ನನಗೆ.
ಕೆಲವೊಂದು ಡ್ರೆಸ್ಗಳ ಆರ್ಡ್ರ್ ಮಾಡ್ಕೋಬೇಕು. ನಾನು ಅದನ್ನು ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಯಾವಾಗ ಏನು ಮಾಡ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ. ನಾನೇನು ಆ ಥರ ಎಲ್ಲ ಇದೇ ಬೇಕು ಅಂತ ಏನಿಲ್ಲ, ಕಂಫರ್ಟಬಲ್ ಫೀಲ್ ಆದರೆ ಸಾಕು, ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡ್ಬಿಡ್ತೀನಿ. ನೋಡೋಣ ಹೇಗಾಗುತ್ತೆ ಏನೋ ಅಂತ. ಇದೊಂದು ಅಪ್ಡೇಟ್ ಕೊಡಬೇಕಿತ್ತು ನಮ್ಮ ಅಮ್ಮನ ಮನೆಗೆ ಯಾವಾಗ ಹೋಗ್ತಿದ್ದೀನಿ ಅಂತ. ಸೊ ಅದೇ ಸಂಡೇ ಹೋಗ್ತೀನಿ, ನಮ್ಮಮ್ಮ ಸ್ಯಾಟರ್ಡೆ ಬರ್ತಾರೆ, ಸಂಡೇ ಇಲ್ಲಿಂದ ಹೊರಡ್ತೀವಿ ಅಷ್ಟೇ. ಇದೊಂದು ಚಿಕ್ಕ ವಿಡಿಯೋ, ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.